ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೀಡಿನಿಂದ ತಪ್ಪಿಸು ಎಂಬುದಾಗಿ ಮತ್ತಾಯ 6:13 ನಾವು ನೋಡುತ್ತೇವೆ. ಕರ್ತನ ಪ್ರಾರ್ಥನೆಯ ಕೊನೆಯ ಬೇಡಿಕೆಯು ನಾವು ಬಲಹೀನರೆಂದು ಮತ್ತು ದೇವರ ದೈನಂದಿನ ರಕ್ಷಣೆಯ ಅಗತ್ಯವು ನಮಗಿದೆ ಎಂದು ನೆನಪಿಸಿಕೊಡುತ್ತದೆ. ನಾವು ನಮ್ಮ ಸ್ವಂತ ಶಕ್ತಿಯಿಂದ ಶೋಧನೆಗಳನ್ನು ಜಯಿಸಲು ಸಾಧ್ಯವಿಲ್ಲ ಮತ್ತು ಸೈತಾನನ ಕುತಂತ್ರಗಳಿಂದ ತಪ್ಪಿಸಿಕೊಳ್ಳುವಷ್ಟು ಬಲಶಾಲಿಗಳಾಗಿರುವುದಿಲ್ಲ. ಅದಕ್ಕೆ ಯೇಸು ನಮಗೆ ಕಲಿಸಿಕೊಟ್ಟಂತ ಪ್ರಾರ್ಥನೆ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಎಂಬುದಾಗಿ. ಈ ಪ್ರಾರ್ಥನೆಯು ನಮಗೆ ತೊಂದರೆ ಮುಕ್ತ ಜೀವನವನ್ನ ವಾಗ್ದಾನ ಮಾಡುವುದಿಲ್ಲ. ಪರೀಕ್ಷೆಗಳು, ಶೋಧನೆಗಳು ನಮಗೆ ಬರುವುದು ಖಂಡಿತ. ಆದರೆ ದೇವರು ನಮಗೆ ದೃಢವಾಗಿ ನಿಲ್ಲಲು ಶಕ್ತಿಯನ್ನ ನೀಡಿ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡು ನಾಶವಾಗದಂತೆ ನಮ್ಮನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಶೋಧನೆಯು ಪಾಪವಲ್ಲ, ಆದರೆ ಶೋಧನೆಯೊಳಗೆ ಬೀಳುವುದು ಪಾಪವಾಗಿದೆ. ಮತ್ತು ಇಲ್ಲಿ ನಾವು ದೇವರ ಪ್ರತಿರೋಧಿಸುವ ಶಕ್ತಿಯ ಮೇಲೆ ಅವಲಂಬನೆಗೊಂಡಿದ್ದೇವೆ ಎಂಬುದಾಗಿ ಒಪ್ಪಿಕೊಳ್ಳುವವರಾಗಿದ್ದೇವೆ. ವಿಜಯವು ನಮ್ಮ ಇಚ್ಛಾಶಕ್ತಿಯಿಂದ ದೊರಕುವಂತದ್ದಲ್ಲ, ಬದಲಾಗಿ ಆತನ ಆತ್ಮನಿಂದ ನಮಗೆ ದೊರಕುವಂತದ್ದಾಗಿದೆ. ನಾವು ಇದನ್ನು ಪ್ರಾರ್ಥಿಸುವಾಗ ನಾನು ಬಲಹೀನನು, ನೀನು ಬಲಶಾಲಿ, ನನ್ನ ಹೃದಯವನ್ನ ಶುದ್ಧವಾಗಿಡು, ನನ್ನ ಹೆಜ್ಜೆಯನ್ನ ಸ್ಥಿರಪಡಿಸು ಮತ್ತು ನನ್ನ ಜೀವನವು ನಿನ್ನ ಕೈಯಲ್ಲಿ ಸುರಕ್ಷಿತವಾಗಿದೆ ಎಂಬುದಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಈ ಪ್ರಾರ್ಥನೆಯು ನಿಜವಾಗಿಯೂ ನಂಬಿಕೆಯ ಘೋಷಣೆಯಾಗಿದೆ. ಕೆಟ್ಟದ್ದು ಇರುವುದು ನಿಜ, ಆದರೆ ದೇವರು ದೊಡ್ಡವನಾಗಿದ್ದಾನೆ. ಸೈತಾನನು ಸಕ್ರಿಯನಾಗಿದ್ದಾನೆ, ಆದರೆ ಯೇಸು ಕ್ರಿಸ್ತನು ಈಗಾಗಲೇ ಸೈತಾನನನ್ನು ಜಯಿಸಿದ್ದಾನೆ. ಮತ್ತು ನಾವು ದೇವರೊಂದಿಗೆ ನಡೆಯುವಾಗ ಆತನು ನಮ್ಮನ್ನು ಒಮ್ಮೆಯಲ್ಲ, ಬದಲಾಗಿ ಪದೇ ಪದೇ ರಕ್ಷಿಸಲು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ಒಪ್ಪಿಕೊಳ್ಳುತ್ತೇವೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.